ಸಾಮಾನ್ಯವಾಗಿ ಮನುಷ್ಯರಿಗೆ ಏನಾಗುತ್ತೆ ಅಂತಂದರೆ ಅತಿಯಾದ ಆಘಾತ ಆದಾಗ ಆ ಮಾತಿಗೂ ಅಂದರೆ ನಾಲಿಗೆಗೂ ಮತ್ತು ತಲೆಗೂ ಮತ್ತು ಹೃದಯಕ್ಕೂ ಸಂಬಂಧ ಇರೋದಿಲ್ಲ. ಬಾಯಿ ಏನೇನೋ ಮಾತನಾಡ್ಬಿಡುತ್ತೆ, ಅದಕ್ಕೆ ತಲೆ ಬುಡಗಳಿರೋದಿಲ್ಲ, ಅಥವಾ ಅದಕ್ಕೊಂದು ತೂಕ ಅನ್ನೋದು ಕೂಡ ಇರೋದಿಲ್ಲ. ಒಂದು ಕತೆ ಇದೆಯಂತೆ, ಒಬ್ಬನ ಮನೆ ಕೊಟ್ಟಿಗೆ ಒಳಗಡೆ ಒಂದು ಹಾವು ಹೋಯ್ತಂತೆ. ನಿಮ್ಮನೆ ಕೊಟ್ಟಿಗೆ ಒಳಗಡೆ ಹಾವು ಹೋಗಿದೆ ಅಂತಂದಾಗ ಅವನು 10 ವರ್ಷದಿಂದ ನಿಮ್ಮನೆ ಕೊಟ್ಟಿಗೆಗೆ ಹಾವು ಹೋದಾಗ ನೀನೇನು ಮಾಡ್ತಿದ್ದಿ, ಇವಾಗ ಯಾಕಪ್ಪ ನಮ್ಮನೆ ಕೊಟ್ಟಿಗೆ ಹಾವು ಬಗ್ಗೆ ಮಾತಾಡ್ತಿದ್ದೀಯಾ ಅನ್ನೋ ವಿಚಾರವನ್ನು ಎತ್ತಾನಂದ್ರೆ, ಅಂದರೆ ಹಾವು ಹೋಗಿದೆ, ಮುಂದೆ ನಿಮ್ಗೆ ಅಪಾಯ ಆಗತ್ತೆ ಅನ್ನುವಂಥ ಸೂಚನೆಗಳನ್ನು ಗಮನಿಸದೆ ಕೇವಲ ಪ್ರತ್ಯಾರೋಪ, ಕಾಲೆಳೆಯೋದು ಇದು ಮಾತ್ರ ನಡೀತಾ ಇದೆ. ಸದ್ಯ ಪ್ರಜ್ವಲ್ ವಿಚಾರದಲ್ಲಿ ರಾಜ್ಯದಲ್ಲಿ ನಡೀತಾ ಇರೋದು ಕೂಡ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಅದನ್ನು ಹೇಳಿದಿದ್ರೆ ಪರವಾಗಿರಲಿಲ್ಲ. ರಾಜ್ಯವನ್ನು 2 ಬಾರಿ ಮುನ್ನಡೆಸಿದ್ದಂತಹ CM ಆಗಿ ರಾಜ್ಯವನ್ನು ಮುನ್ನಡೆಸಿದ್ದಂತಹ ಕುಮಾರಸ್ವಾಮಿಯವರ ಬಾಯಲ್ಲೂ ಕೂಡ ಅದೇ ಮಾತು. ಇವತ್ತು DK ಶಿವಕುಮಾರ್ ಏನೋ ಸೈಲೆಂಟ್ ಆದರು. ಈಗ ಸಿದ್ದರಾಮಯ್ಯನವರ ಮಗನ ವಿಚಾರ, ರಾಕೇಶ್ ಸಿದ್ದರಾಮಯ್ಯನವರ ವಿಚಾರವನ್ನು ಮುಂದಿಟ್ಕೊಂಡು ಈಗ ಕುಮಾರಸ್ವಾಮಿ ಮತ್ತೆ ಮಾತಿಗಿಳಿದಿದ್ದಾರೆ. ಇವೆಲ್ಲದರ ಬಗ್ಗೆ ಮಾತಾಡೋಣ. ಈ ನಡುವೆ ಮತ್ತೆ ನಿಮ್ಮಲ್ಲೇ ನಾವು ಕೇಳ್ತಾ ಇದ್ದೀವಿ, ಯಾರು ಈ ಪೆನ್ ಡ್ರೈವ್ನ ಸಂತ್ರಸ್ತರು ಅಂತ ನಿಮಗನ್ಸುತ್ತೆ? ಕಾಲ್ ಮಾಡಿ. ಇವತ್ತೂ ಕೂಡ ನೀವು ನಮ್ಮ ಜೊತೆಗೆ ಮಾತನಾಡಬಹುದು. ಆದರೆ ಈ ಕ್ಷಣಕ್ಕೆ ಸಂತ್ರಸ್ತರ ಪಟ್ಟಿಯಲ್ಲಿ ಕುಮಾರಸ್ವಾಮಿಯವರು ಕೂಡ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಮತ್ತೆ ಕುಮಾರಸ್ವಾಮಿಯವರ ಮಾತು ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ದಿಕ್ಕು ತಪ್ಪಿಸುವ ಹೇಳಿಕೆಗಳು ಮುಂದುವರಿತಾ ಇದೆ. ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ, ಅದರ ಜೊತೆಗೆ ನಿಮ್ಮ ಜೊತೆನೂ ಮಾತಾಡ್ತೀವಿ. DK ಶಿವಕುಮಾರ್ ನಿನ್ನೆ ರಿಯಾಕ್ಷನ್ ಕೇಳಿದಾಗ ಅದವ್ರ ಫ್ಯಾಮಿಲಿ ಮ್ಯಾಟ್ರು, ಐ ಆಮ್ ಸಾರಿ ಎಂದಿದ್ರು. ಈಗ HD ಕುಮಾರಸ್ವಾಮಿ ಸ್ವಲ್ಪ ವೈಲೆಂಟ್ ಆಗಿದ್ದಾರೆ. ಪ್ರಜ್ವಲ್ ಕೇಸನ್ನ ಫ್ಯಾಮಿಲಿ ಮ್ಯಾಟ್ರು ಅಂತ ಹೇಳಿ DK ಶಿವಕುಮಾರ್ ಸೈಲೆಂಟ್ ಆಗ್ತಾ ಇದ್ದಂಗೆ ಈಗ ಬ್ರದರ್ ಉರಿಗಣ್ಣು ಸಿದ್ದರಾಮಯ್ಯನವರ ಮೇಲೆ ನೆಟ್ಟಿದೆ. ಸಿದ್ದರಾಮಯ್ಯನವರ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಸಾವನ್ನಪ್ಪಿದ್ರಲ್ಲ, ಅದನ್ನ ಎಳತಂದು ಈಗ HD ಕುಮಾರಸ್ವಾಮಿ ವಾಗ್ಬಾಣ ಬಿಡ್ತಿದ್ದಾರೆ. ನಿಮ್ಮ ಪುತ್ರ ರಾಕೇಶು ನಿಮ್ಮ ಹತ್ರ ಹೇಳ್ಬಿಟ್ಟು ವಿದೇಶಕ್ಕೆ ಹೋಗಿದ್ನಾ, ಎಲ್ಗೋಗ್ತೀನಿ ಅಂತ ಹೋಗಿದ್ನಾ, ಯಾರ ಜೊತೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ನಾ, ಯಾಕೆ ಆತನ ಸಾವಿನ ಬಗ್ಗೆ ನೀವು ತನಿಖೆ ಮಾಡಿಸ್ಲಿಲ್ಲ ಅಂತ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಹಾಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಆದ್ರೆ ಅದಕ್ಕೆ ಸಿದ್ದರಾಮಯ್ಯ ತಿರುಗೇಟ್ ಕೊಟ್ಟಿದ್ದಾರೆ. ನನ್ನ ಮಗ ಏನು ರೇಪ್ ಮಾಡೋಡೋಗಿದ್ದಲ್ಲ, ರೇಪ್ ಮಾಡಿದ್ದಕ್ಕಿಂತ ವಿಡಿಯೋ ಹಂಚಿಕೆ ಅಪರಾಧನ ಅದು ಅಂತ ಮುಖ್ಯಮಂತ್ರಿಗಳು ಕೂಡ ಗರಂ ಆಗಿದ್ದಾರೆ. ರಾಜಕೀಯ ಜಟಾಪಟಿಗೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಆರಂಭದಿಂದಲೂ ನಾಂದಿ ಹಾಡಿದೆ. ಈಗ ಅದು ಮುಂದುವರಿತಾ ಇದೆ. ಇವತ್ತು ಕುಮಾರಸ್ವಾಮಿ ಏನಂದ್ರು, ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನಿತ್ತು ಕೇಳಿಸ್ಕೊಳ್ಳಿ. ಹಾಗಿದ್ರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತಗೊಂಡು ಹೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ದರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ಯಾತಕ್ಕೆ ಮಾಡಲಿಲ್ಲ? ಅದನ್ನು ಯಾಕೆ ಮುಚ್ಚಿಟ್ರು? ಅದಕ್ಕೆ ಇವರೇ ಕಳಿಸಿದ್ರೆ ಅವ್ರನ್ನ. ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೆ. ಈ ಬೆಳಗ್ಗೆ ಪೇಪರ್ ತೆಗೆದ್ರೆ, ನಿಮ್ಮ ಟಿವಿಗಳು ತೆಗೆದ್ರೆ ಬರೀ ಕೊಲೆ ಇಲ್ಲ, ಅತ್ಯಾಚಾರ ಇಲ್ಲ, ಮತ್ತಿನ್ನೊಂದು ಇಂಥ ಕೆಟ್ಟದ್ದು ಇದೇ ವಿಷಯಗಳೇ ಇರ್ತದೆ ಹೊರತು ಪ್ರತಿ ಕುಟುಂಬದಲ್ಲಿ. ಇದು ಈ ವಿಷಯವನ್ನು ಬೃಹದೀಕರಿಸಿ ನಮ್ಮ ಒಂದು ಕುಟುಂಬದ ಸಂಪೂರ್ಣವಾಗಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಒಂದು ಹುನ್ನಾರ ಇಟ್ಕೊಂಡಿದ್ದೀರಪ್ಪ. ಹಾಗಿದ್ರೆ ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಸಿದ್ದರಾಮಯ್ಯ ಅವರು ಸತ್ತು 8 ವರ್ಷ ಆಯ್ತು. ಈಗ ವಿಚಾರನ ಪ್ರಸ್ತಾಪ ಮಾಡೋದಿದೆಯಲ್ಲ, ಅದು ಮೂರ್ಖತನ. ಆ ಇಶ್ಯೂ ಡಿಫರೆಂಟ್, ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತು ಹೋದ. ಈಗ ಎಷ್ಟನೇದು ಇಷ್ಟು? ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು. ರಾಕೇಶ್ ಸಿದ್ದರಾಮಯ್ಯ ಅವರು ಸತ್ತು. ಹೇಳಿಕೆಗಳು, ಅದರ ಕಂಟೆಂಟ್ಗಳನ್ನು ಮಾತನಾಡೋಣ. ಆದರೆ ಅದಕ್ಕಿಂತ ಜಾಸ್ತಿಯಾಗಿ ಈ ಪ್ರಕರಣದಲ್ಲಿ ತನಿಖೆ ಆಗ್ತಾ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ರಾಜಕಾರಣನೇ ಜಾಸ್ತಿಯಾಗಿ ಸದ್ದು ಮಾಡ್ತಾ ಇದೆ. ತನಿಖೆ ವಿಚಾರದಲ್ಲಿ ನೋಡಿದ್ರೆ ಸೈಲೆಂಟ್ ಆಗಿ ತನಿಖೆ ನಡೀತಿದೆ. ಎಲ್ಲ ತನಿಖೆಗಳು ಸೈಲೆಂಟ್ ಆಗಿ ನಡೆಯುತ್ತೆ. ಆದರೆ ಆ ಸಂದರ್ಭದಲ್ಲಿ ರಾಜಕೀಯ ಸೌಂಡ್ ಮಾಡ್ತಾ ಇದೆ. ಅದು ತನಿಖೆಯನ್ನ ಯಾವ ದಿಕ್ಕಿನತ್ತ ಕೊಂಡೊಯ್ಯುತ್ತೆ? ಎಸ್ಕೇಪ್ ಆಗಿರೋ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾನೂ ಇಲ್ಲ. ವಾಪಸ್ ಬರಬೇಕು ಅಂತ ಪವರ್ ಟಿವಿಯ ಸತತ ವರದಿಯ ಬಳಿಕ ಕುಮಾರಸ್ವಾಮಿ ಕರೆ ಕೊಟ್ಟರು. 2-3 ದಿನ ಕುಮಾರಸ್ವಾಮಿ ಕರೆದ್ರು, ಚಿಕ್ಕಪ್ಪನ ಕರೆಗೆ ಹೋಗಡ್ಲಿಲ್ಲ ಮಗ. ಆಮೇಲೆ ತಾತ ಎಂಟ್ರಿ ಆದ್ರು, ದೇವೇಗೌಡ್ರೆ ಬಂದ್ರು, ಎಚ್ಚರಿಕೆ ಅಂತ ಹೇಳಿ ಒಂದು ಪತ್ರ ಬರೆದ್ರು ಪ್ರಜ್ವಲ್ ರೇವಣ್ಣ. ದೇವೇಗೌಡ್ರ ಎಚ್ಚರಿಕೆಗೂ ಕೂಡ ತಲೆಬಾಗಿಲ್ಲ. ಕಾನೂನು ಪ್ರಕಾರ ತನಿಖೆ ಏನಾಗಬೇಕು ಅದು SIT ಅಧಿಕಾರಿಗಳು ನಡೆಸ್ತಿದ್ದಾರೆ. ಆದರೆ ಪವರ್ ಟಿವಿಯಲ್ಲಿ ಕಾಮಾಂಧರ ಕೃತ್ಯಗಳು ಪ್ರತಿನಿತ್ಯ ಒಂದೊಂದಾಗೆ ಬಯಲಾಗ್ತಾ ಇದೆ.
ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಯ ದರ್ಪವನ್ನ ಅಲ್ಲಿನ ಸಂತ್ರಸ್ತರ ಕರೆ ಮಾಡಿ ಹೇಳ್ಕೋತಾ ಇದ್ದಾರೆ. ಮೆಗಾ ಫಾಲೋ ಅಪ್ ನಡೀತಾ ಇದೆ ಪವರ್ ಟಿವಿಯಲ್ಲಿ ಮಾತ್ರ. ಮೊದಲಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಕೇಶ್ ಶೆಟ್ಟಿ ಸರ್. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ನಾವೊಂದು ಊರಲ್ಲಿ ಕಂಬದಾಟ ಅಂತ ಆಡ್ತಿದ್ವಿ ಸರ್. ಕಂಬದಲ್ಲಿ ಯಾರಾದರೂ ಹೋಗಿ ನಿಂತ್ಕೊಂಡ್ರೆ ಸೈಲೆಂಟ್ ಆಗಿಬಿಟ್ರೆ ಇನ್ನೊಬ್ಬನ್ನ ಅಟ್ಟಿಸ್ಕೊಂಡು ಹೋಗಬೇಕು, ಒಟ್ಟಾರೆ ಓಡಾಡ್ಕೊಂಡಿರಬೇಕು. ಏನಕ್ಕೆ ಅಂತಂದ್ರೆ ನಾವು ಸ್ವಲ್ಪ ಸೆಟಲ್ ಆಗಬೇಕು ಅನ್ನೋದು. ಅದೇ ಆಗ್ತಾ ಇದೆ ರಾಜಕಾರಣದಲ್ಲಿ, ಕಂಬದಾಟ. DK ಸೈಲೆಂಟ್ ಆದರೂ ಈಗ HD ಕುಮಾರ್ ಇವರು CM ವಿಚಾರ, CM ಸೈಲೆಂಟ್ ಆದರೆ ನಾಳೆ ಗೃಹ ಸಚಿವರು ಮೇಲೆ ಬರ್ತಾರೆ. ಇದೇ ಆಯ್ತಲ್ಲ ಸರ್ ಕುಮಾರಸ್ವಾಮಿದು. ಈ ಪ್ರಕರಣ ಆದಮೇಲೆ ಕುಮಾರಸ್ವಾಮಿಯವರ ಮೇಲೆ ನನಗೆ ಬಲವಾದ ನಂಬಿಕೆ ಮತ್ತು ಬಲವಾದ ಒಂದು ರೆಸ್ಪೆಕ್ಟು ನಿಂತು. ಯಾಕಂದರೆ ನಾನು ಒಬ್ಬ ಅವರ ಫಾಲೋವರ್ ಆಗಿದ್ದೆ. ವೆನ್ ಈ ವಾಸ್ ಚೀಫ್ ಮಿನಿಸ್ಟರು. ಅವರ ಮಾಡಿದ ಕಾರ್ಯಗಳು, ಅವರ ವಾಸ್ತವ್ಯಗಳು, ಗ್ರಾಮ ವಾಸ್ತವ್ಯಗಳು ಮತ್ತು ಬಡವರ ಬಗ್ಗೆ ಕಾಳಜಿ ಇದೆ ಅಂತ ನನಗಿತ್ತು. ಆಗಿನ ಗುಡ್ ಪರ್ಫಾರ್ಮ್ಡ್ ಚೀಫ್ ಮಿನಿಸ್ಟರ್ ಅಂತಲೂ ಇತ್ತು. ಯಾವಾಗ ಅವರು ಯಡಿಯೂರಪ್ಪನವ್ರಿಗೆ ಮಾತು ತಪ್ಪಿದ್ರು ಆವಾಗಲೇ ಸ್ವಲ್ಪ ನನಗೆ ಅವರ ಮೇಲೆ ನಂಬಿಕೆ ಹೋಗಿಬಿಟ್ಟಿತ್ತು. ಅದರ ನಂತರ ಅವರು ಚೀಫ್ ಮಿನಿಸ್ಟರ್ ಆದಾಗ ಏನೇನಾಗಿತ್ತು ಅದೂ ನಮಗೆ ಗೊತ್ತಿತ್ತು. ಅದು ಅವರ ಪರ್ಸ್ನಲ್ ಅಂತ ನಾವು ಎಣಿಸ್ಕೊಂಡಿದ್ವಿ. ಇವತ್ತಿನ ಏನು ಸ್ಟೇಟ್ಮೆಂಟ್ ಇದೆ, ಕುಮಾರಸ್ವಾಮಿಯವರು ಮಾತಾಡಿದ ರೀತಿ, ಇದನ್ನೇ ಅವರು ಒಂದು 15 ದಿನದ ಹಿಂದೆನೂ ಅವರ ಈ ಪ್ರಕರಣ ಆದಾಗ CM ಅವರು ಈ ವಿಷಯವನ್ನು ಎತ್ತಿದಾಗ ಆಗಲೂ ಹೇಳಿದರು, ನಿಮ್ಮ ಮಗ ಏನಾಯಿತು ಅಲ್ಲಿ ಹೋಗಿ ಹೆಂಗೆ ಸತ್ತೋದ, ಅದು ಮೋದಿಯವರು ಅದಕ್ಕೇನು ಹೆಲ್ಪ್ ಮಾಡಿದರು, ಈಗ ನೀವು ಮೋದಿಯವರ ಬಗ್ಗೆ ಮಾತಾಡುವ ಯೋಗ್ಯತೆ, ಆಗ ನಿಮಗೆ ಮೋದಿಯವರು ಮತ್ತು ಸುಷ್ಮಾ ಸ್ವರಾಜ್ ನಿಮ್ಮ ಮರ್ಯಾದೆಯನ್ನು ಯಾವ ರೀತಿಯಾಗಿ ಉಳಿಸಿದ್ರು ಅಂತ ಎಲ್ಲ ಮಾತಾಡಿದರು. ಫಸ್ಟ್ ಆಫ್ ಆಲ್ ಸೀರೀಸ್ ಆಫ್ ರೇಪ್ಸ್. ಅದು ಕುಮಾರಸ್ವಾಮಿಯವರ ಅಣ್ಣನ ಮಗ ಮಾತ್ರ ಅಲ್ಲ, ಕುಮಾರಸ್ವಾಮಿಯವರ ಪಕ್ಷದ ಸಂಸದ. ಅವರು ಕುಮಾರಸ್ವಾಮಿಯ ಅಪ್ಪ. ಅವರ ಅಣ್ಣನ ಮಾತ್ರ ನನ್ನ ಅಣ್ಣ ಅಂತ ಹೇಳಿರೋ ಇಲ್ಲ ಅಂತ, ಅಪ್ಪ ನಿನ್ನ ಅಪ್ಪ ಅಂತಲೇ ಹೇಳಿದ್ದಾರೆ. ಅವರ ಅಪ್ಪ ದೇವೇಗೌಡಜಿಯವರ ರಾಷ್ಟ್ರೀಯ ಅಧ್ಯಕ್ಷರು, ಅದರ ಪಾರ್ಟಿಯ ಸಂಸದ. ಮಾಸ್ ರೇಪ್ ಅಂತ ಹೇಳಿರೋದು ನಾವು ಮಾತ್ರ ಅಲ್ಲ, ಮಾನ್ಯ ಸಿದ್ದರಾಮಯ್ಯನವರು ಮಾತ್ರ ಹೇಳಿರೋದಲ್ಲ. ಇದೇ ಮಾತನ್ನು ಅಮಿತ್ ಶಾ ಅವರು ಹೇಳಿದ್ದಾರೆ ಮತ್ತು ಮೋದಿಜಿಯವರು ಹೇಳಿದ್ದಾರೆ. ಇದನ್ನೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಅವನು ವಿಕೃತಕಾಮಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಎಕ್ನಾಲಜಿ ಮಾಡಿದ ಮೇಲೆ ಯಾಕೆ ಇದೇ ಮಾತನ್ನು ಇವರು ಮೋದಿಜಿಯವರಿಗೆ ಹೇಳಲಿಕ್ಕಾಗಲ್ಲ? ಹೆಂಗೆ ಕರೆದ್ರಿ ನಮ್ಮ ಮನೆಯ ಮಗನನ್ನು ನೀವು ಮಾಸ್ ರೇಪಿಸ್ಟ್ ಅಂತ ಹೆಂಗೆ ಹೇಳಿದ್ರಿ ಅಂತ ಕರೀಲಿ ನೋಡೋ ಇವರ ಯೋಗ್ಯತೆ. ಈ ಮನುಷ್ಯನಿಗೆ ಸ್ವಲ್ಪ ಆದರೂ ಕೂದಲೆಳೆಯಲ್ಲಿ ಯೋಗ್ಯತೆ ಏನಾದಿದ್ದರೆ ಕರೀಲಿ, ಕೇಳಲಿ ನೋಡುವ. ನೀವು ಮಾಸ್ ರೇಪಿಸ್ಟು ಇನ್ನೂ SIT ತನಿಖೆಯಲ್ಲಿದೆ, ಇನ್ನೂ ಗೊತ್ತೇ ಆಗಿಲ್ಲ, ನೀವು ಮಾಸ್ ರೇಪಿಸ್ಟು ಅಂತ ಹೆಂಗೆ ಕರೆದ್ರಿ ಅಂತ ಕೇಳಲಿ ನೋಡುವ. ಈಗ ದಂಬಿದ್ರೆ ಕುಮಾರಸ್ವಾಮಿಗೆ. ಅದೇ ರೀತಿ ಅಮಿತ್ ಶಾ ಅವರಿಗೆ ಕೇಳಲಿ, ದೊಡ್ಡ ಕ್ರಿಮಿನಲ್ ಓಡೋಗ್ಲಿಕ್ಕೆ ಬಿಟ್ರಿ ಅಂತ ಹೆಂಗೆ ಹೇಳಿದ್ರಿ, ನನ್ನ ಮಗ ನಮ್ಮನ್ನು ಕೇಳಿಬಿಟ್ಟೆ ಹೋಗವನಲ್ವಾ. ಕುಮಾರಸ್ವಾಮಿಗೆ ಕೂದಲೆಳೆ ಎಲ್ಲಿಯಾದರೂ ಎಳೆಯಲ್ಲಿ ಸ್ವಲ್ಪ ಆದರೂ ಮಾನ ಮರ್ಯಾದೆ ಏನಾದರೂ ಇದು ಉಳ್ಕೊಂಡಿದ್ರೆ ಅದನ್ನು ಕೇಳಲಿ. ಇಲ್ಲಿ ಕರ್ನಾಟಕದವರಿಗೆ ಬಂದು ಮಾತ್ರ ಡೂಮ್ 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 ಅಂತ ಬೆಳಿಗ್ಗೆ ಎದ್ದುಬಿಟ್ಟು ಮೈಕ್ ಎದುರುಗಡೆ ಬರೋದಲ್ವಾ. ನಾನು ಹೇಳ್ತೀನಿ, ಅವ್ರಿಗೆ ಕೇಳಿ, ಅವರು ಮಾಸ್ ರೇಪಿಸ್ಟ್ ಅಂತ ಹೇಳೋರಪ್ಪ. ಅವ್ರು ಇವನು ಬಹುದೊಡ್ಡ ಕ್ರಿಮಿನಲ್ ಅಂತ ಹೇಳೋರೆ. ಇವರು ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ, ನನ್ನ ಮಗನ ಮುಖ ಇಲ್ಲ ಅದರಲ್ಲಿ ಇನ್ನೂ. ಅವನ ಮೊಮ್ಮಗನ ತಾತ ಹೇಳ್ತಾರೆ, ಕಾನೂನು ಪ್ರಕಾರ ಅವನು ಆದರೆ ಶಿಕ್ಷೆ ಕೊಡಿ. ನೈತಿಕತೆ ಅಂತೂ ಇಲ್ಲ, ಮಾನ ಮರ್ಯಾದೆ ಅಂತ ಇಲ್ಲ. ಗೌರವವನ್ನು ದಿನದಿಂದ ದಿನಕ್ಕೆ ಕುಮಾರಸ್ವಾಮಿಯವರು ದೇವೇಗೌಡರ ಫ್ಯಾಮಿಲಿಯವರನ್ನು ಅವನೊಬ್ಬ ತೆಗೆದು ಹೋಗಿದ್ದಾನೆ. ಓಕೆ, ಇನ್ನೊಬ್ಬರು ಲಿಂಬೆಹಣ್ಣು ಹಿಡ್ಕೊಂಡು ತೆಗೆದ್ರು. ಈಗ 3ನೇ ಅವರು ನಿಂತ್ಕೊಂಡಿದ್ದಾರೆ. ಅವು ಉಳಿದಿದ್ದು ಸ್ವಲ್ಪ ಏನಾದರೂ ಇನ್ನೂ ಏನಾದರೂ ಜನಗಳಿಗೆ ಡೌಟ್ ಇದ್ದರೆ, ಇಲ್ಲಪ್ಪ ಏನೋ ಬೆನಿಫಿಟ್ ಆಫ್ ದ ಡೌಟ್ ಕೊಡುವ ಅಂತ ಇದ್ದರೆ ಅದನ್ನು ಕುಮಾರಸ್ವಾಮಿಯವರು ಇವತ್ತು ಫುಲ್ಲು ತೆಗಿತಾ ಇದ್ದಾರೆ. ವಿಷಯಕ್ಕೆ ಬರುವ, ಸಿದ್ದರಾಮಯ್ಯವರ ಮಗ ರಾಕೇಶ್ 2016 ಫಾರಿನ್ ಕಂಟ್ರಿಗೆ ಹೋಗ್ತಾರೆ. ರಾತ್ರಿ 1-1:30 ಗೊತ್ತಾಗುತ್ತೆ ಅವರು ತೀರ್ಕೊಂಡಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗ್ತಾರೆ, ಮೋದಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ. ಸಿದ್ದರಾಮಯ್ಯನವರ ಹೆಂಡತಿ ಪತ್ನಿ ಇಲ್ಲಿಂದ ಹೋಗ್ತಾರೆ. ಹೋದಾಗ ಗೊತ್ತಾಗುತ್ತೆ ಮಗ ತೀರ್ಕೊಂಡಿದ್ದಾರೆ ಅಂತ. ಬಾಡಿ ಬರುತ್ತೆ. ಊಹಾಪೋಹಗಳನ್ನು ನಾವು ಕೇಳಿದ್ವಿ, ತುಂಬ ಕೇಳಿದ್ವಿ. ಅವರಿಗೆ ಅಲ್ಲಿ ಡ್ರಗ್ಸ್ ತಗೊಂಡು ಜಾಸ್ತಿ ಆಗಿತ್ತು ಅಂತ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವರಿಗೆ
ಹೊಡೆದಾಟದಲ್ಲಿ ಆಯ್ತು ಅಂತ ಹೇಳ್ತಾರೆ. ಊಹಾಪೋಹಗಳು ನೂರಾರು ನಾವು ಕೇಳಿದ್ದೀವಿ, ಜನಸಾಮಾನ್ಯರು ಮಾತಾಡ್ತಾರೆ. ಹೌದು. ಮೋದಿಯವರು ಹೆಲ್ಪ್ ಮಾಡಿದ್ದನ್ನು ಮೋದಿಯವರು ಇಷ್ಟವರೆಗೆ ಹೇಳ್ಕೊಂಡಿಲ್ಲ. ಸೂಕ್ಷ್ಮ ಸ್ವರಾಜ್ ಇವತ್ತು ಇಲ್ಲ, ಹೇಳ್ಕೊಳ್ಳಿಕ್ಕೂ ಇಲ್ಲ. ಮೋದಿಯವರ ಏನಂತ ಗೊತ್ತಿಲ್ಲ ನನಗೆ. ಕುಮಾರಸ್ವಾಮಿಯವರು ಅದನ್ನು ಕುಮಾರಸ್ವಾಮಿಯವರು ಎಕ್ನಾಲಜ್ ಮಾಡಲಿಕ್ಕೆ ಶುರು ಅದು. ಮೋದಿಯವರು ಮಾಡಿದ್ದಾರೆ ಅಂತ. ಇವ್ರ ಯೋಗ್ಯತೆಗೆ ಇವರೇನು ಮಾಡಿಲ್ಲ. ಇವ್ರ ಅಪ್ಪನೂ ಏನೂ ಮಾಡಿಲ್ಲ, ಇವರ ಅಣ್ಣನೂ ಏನೂ ಮಾಡಿಲ್ಲ. ಮಾಡಿದರೆ ಮೋದಿ ಮಾಡ್ತಾರೆ. ಅದು ಮೋದಿ ಮತ್ತು ಸಿದ್ದರಾಮಯ್ಯನವ್ರಿಗೆ ಇರ್ಬೋದು. ಓಕೆ, ರಾಜಕೀಯದಲ್ಲಿ ಒಬ್ಬನಿಗೊಬ್ಬನು ಮಾತಾಡ್ಕೊಳ್ಳೋದು ಅದು ಸಹಜ. ಅದೇ ಒಂದೇ ವೇದಿಕೆಯಲ್ಲಿ ಮೋದಿಯವರು ಸಿದ್ದರಾಮಯ್ಯನವರು ಕೂತ್ಕೊಂಡಿದ್ದು ಇದೆ. ಅದು ರಾಜಕೀಯ ಬೇರೆ, ಪರ್ಸ್ನಲ್ ಲೈಫ್ಗಳು ಬೇರೆ. ಸಿದ್ದರಾಮಯ್ಯನವರ ಜೀವನದಲ್ಲಿ ಅವನ ಮಗನನ್ನು ಕಳ್ಕೊಂಡಿದ್ದು ಅವರ ಪರ್ಸನಲ್ ಲೈಫಿನ ಲಾಸ್ ಅಷ್ಟೇ. ಅವನು ರಾಜಕೀಯದಲ್ಲೂ ಇರಲಿಲ್ಲ, ಅವನು ಯಾರನ್ನು ರೇಪ್ ಮಾಡಿಲ್ಲ, ಅವನು ಪಬ್ಲಿಕ್ ಸರ್ವೆಂಟ್ ಆಗಿಯೂ ಇರಲಿಲ್ಲ. ಸಿದ್ದರಾಮಯ್ಯನವರು ಅದರ ಬಗ್ಗೆ ಯಾರಿಗೂ ಆನ್ಸರೇಬಲ್ ಕೊಡಬೇಕಾಗಿಯೂ ಇಲ್ಲ. ಕರೆಕ್ಟ್. ಈಗ ರೇಪ್ ಮಾಡಿದಾರಲ್ಲ, ಈ ಮುಟ್ಟಾಳ ಯಾರು ರೇಪ್ ಮಾಡಿ ಹೋಗಿದ್ದಾನಲ್ಲ, ಮಾಸ್ ರೇಪರ್, ಅವನು ಸಂಸದ, ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ರಾಜ್ಯಸಭಾ ಮೆಂಬರ್ ಆಗಿರುವ ಈಗಿನ ಶ್ರೀ 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 ದೇವೇಗೌಡರವರ ಮೊಮ್ಮಗ. ಓಕೆ, ಸೂಟ್ಗೇಸ್ ಚಿಕ್ಕಪ್ಪನ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸುಮಾರಣ್ಣನ ಪಾರ್ಟಿಯ ಸಂಸದ ಅವರ ಮಗ. ಆ್ಯಂಡ್ ಅವನು ರೇಪ್ ಮಾಡಿರೋದು ಮತದಾರರನ್ನು. ಈ ಮುಟ್ಟಾಳರು ಆನ್ಸರೇಬಲ್. ಇದು ಇವರ ಫ್ಯಾಮಿಲಿಯ ಲಾಸ್ ಅಲ್ಲ. ಇವರ ಅಪ್ಪನಿಗೆ ಖಾಲಿ ಸಿದ್ದರಾಮಯ್ಯನವರು ಇಷ್ಟೇ ಹೇಳಿದ್ದು, ದೇವೇಗೌಡರಿಗೆ ಗೊತ್ತಿಲ್ಲದೆ ಹೋಗಿರ್ತಾನಾ ಅಂತ ಹೇಳಿರೋದು. ಕಾಮನ್, ನಾನು ಹೇಳ್ತೀನಿ. ಅದು ಇಡೀ ದೇಶದ ಜನತೆ ಮಾತಾಡ್ತಾರೆ. ಪ್ರತಿಯೊಂದು ನೀವು ಬೀದಿಲಿ ಹೋಗೋ ಮನುಷ್ಯನ ಕೇಳಿ, ಪ್ರಜ್ವಲ್ ರೇವಣ್ಣ ಹಿಂಗೆ ಓಡೋಗೋನೆ, ಕುಮಾರಸ್ವಾಮಿಗೂ ಗೊತ್ತಿಲ್ಲ, ರೇವಣ್ಣಗೂ ಗೊತ್ತಿಲ್ಲ, ದೇವೇಗೌಡರಿಗೂ ಗೊತ್ತಿಲ್ಲ, ಇದು ಸಾಧ್ಯನಾ ಕೇಳಿ, ಬೈಟ್ ತೊಗೊಂಡು ಬನ್ನಿ. ಕಾಮನ್ ಪರ್ಸನ್ನು ಎಲ್ಲರಿಗೆ ಗೊತ್ತಿದೆ, ಆಯ್ತಲ್ಲ. ನೀವು ನೋಡಿ, ದೇವೇಗೌಡರ ಪತ್ರ ಬರೀತಾರೆ. ಅಡ್ರೆಸ್ ಯಾರಿಗೆ ಮಾಡಿದ್ದಾರೆ ಪತ್ರವನ್ನು? ಅಡ್ರೆಸ್ ಏನಾದರೂ ಇದೆಯಾ ಅಲ್ಲಿ? ಪ್ರಜ್ವಲಿಗೆ ಎಚ್ಚರಿಕೆ ಅಂಥದ್ದೊಂದು ಪತ್ರ ನೋಡಿದ್ದೀರಾ ನೀವು? ಅದು ಪತ್ರನ ಸರ್ಟಿಫಿಕೇಟ್ ಅಂತ ಗೊತ್ತಾಗಿಲ್ಲ. ಕರೆಕ್ಟ್. ಅವನು ಎಲ್ಲಿ ನೋಡ್ತಾನೆ ಅಂತ ಹಾಕಿದ್ದಾರೆ ಅಂತ ಗೊತ್ತಾಗಿಲ್ಲ. ಆಯಿತು, ಅದನ್ನು ಸಿದ್ದರಾಮಯ್ಯನ ಅವರು ಹೇಳಿದರು. ರಾಜಕೀಯನ ಅದರಲ್ಲಿ ಸರ್ಕಾರದ ನಡೆನ ಒಂದು ಮಾತನ್ನು ಹೇಳಿದ್ರು ಅಂದರೆ ಒಪ್ಕೊಳ್ಳೋಪ್ಪ. ಅದಕ್ಕೆ ರಿಯಾಕ್ಷನ್ ಇದೆಲ್ಲ. ಇವತ್ತು ನಿಮ್ಮ ಮಗ ಸತ್ತ, ಅಲ್ಲಿ ಸತ್ತ, ಯಾರ್ಯಾರಟ್ಟಿಗೆ ಹೋದ, ಹೆಂಗೆ ಹೋದ, ಅದನ್ನು ನೀವು ಇನ್ವೆಸ್ಟಿಗೇಷನ್ ಮಾಡಿಸಿದ್ರಾ? ನಾನು ಅದರ ಬಗ್ಗೆ ಒಂದಿನ ಬಂಡವಾಳವನ್ನು ತೆಗೆಯಬಹುದು, ನಾನು ಮಾತಾಡಬಹುದು ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಅಲ್ವಾ? ದಿಸ್ ಈಸ್ ಟಾಕಿಂಗ್ ಸೆಕೆಂಡ್ ಟೈಮ್. ಇವತ್ತು ಸಿದ್ದರಾಮಯ್ಯನವರು ಹೇಳಿದರು, ನನ್ನ ಮಗ 2016ರಲ್ಲಿ ತೀರ್ಕೊಂಡಿದ್ದಾರೆ, ಇವತ್ತು 2024. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ನನ್ನ ಪರ್ಸನಲ್ ಲೈಫಿನ ಬಿಗ್ಗೆಸ್ಟ್ ಲಾಸ್ ಇರ್ಬೋದು. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಕರೆಕ್ಟ್. ಈ ಕುಮಾರಸ್ವಾಮಿ ತನ್ನ ಮಗನ ಒಂದು ಸೋಲನ್ನೇ ಅರಗಿಸಿಕೊಳ್ಳಿಕ್ಕಾಗಿಲ್ಲ. ತನ್ನ ಮಗನ ಒಂದು ಸೋಲನ್ನೇ ಅರಗಿಸಿಕೊಳ್ಳಿಕ್ಕಾಗಿಲ್ಲ. ಒಂದು ಮಹಿಳೆಗೆ ತನ್ನ ಮಗನನ್ನು ವಿನ್ ಮಾಡಿಸಬೇಕೆನ್ನುವ ಬರದಲ್ಲಿ ಸುಮಲತವರಿಗೆ ಎಷ್ಟು ಜನರ ಎಲ್ಲೆಲ್ಲಿ ಅಡ್ಡಡ್ಡ ಮಲಗಿದ್ದಿ ನನಗೆ ಗೊತ್ತು ಅಂತ ಕರೆದ ಮಹಾನುಭಾವ ಈ ಕುಮಾರಸ್ವಾಮಿ. ತನ್ನ ಮಗನ ಒಂದು ಸೋಲನ್ನೇ ಅರಗಿಸಿಕೊಡ್ಲಿಕ್ಕಾಗಿಲ್ಲ. ಇನ್ನೂ ಇವರ ಯೋಗ್ಯತೆಗೆ ಅವನನ್ನು ವಿನ್ ಮಾಡಲಿಕ್ಕಾಗಿಲ್ಲ. ಕರೆಕ್ಟ್. ಇವರ ಯೋಗ್ಯತೆಗೆ ಇನ್ನೂ ಮಾಡಲಿಕ್ಕಾಗಲ್ಲ. ಜನ ಇನ್ನೂ ನಂಬಿಲ್ಲ. ಇವರ ಮಗನು ತಪ್ಪು ಮಾಡೋನೆ ಮಾಡಿಲ್ವಾ? ಚೀಫ್ ಮಿನಿಸ್ಟರ್ ಇವಾಗ ಎಂಪೈರ್ ಹೋಟ್ಲಲ್ಲಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿಲ್ವಾ? ಗೊತ್ತಿದೆ ಅಲ್ವಾ? ಒಳಗಡೆ ಹಾಕಿದ್ದು ರುಬ್ಬಿಸಿದ್ರಾ ಕುಮಾರಸ್ವಾಮಿ ಅವರು? ರುಬ್ಬಿಸಿದ್ರಾ ಮಗನನ್ನು? ಇಲ್ಲ. ಈಗ ನಾವು ಊಹಾಪೋಹಗಳ ಬಗ್ಗೆ ಕುಮಾರಸ್ವಾಮಿಯವರು 2016ರ ಇಶ್ಯೂಸನ್ನು ಇಟ್ಕೊಂಡು ಮಾತಾಡಬಹುದಾದರೆ, ಸಪೋಸ್ ಪ್ರಜ್ವಲ್ ರೇವಣ್ಣನವರ ಇಶ್ಯೂಗೆ ಲಿಂಕ್ ಮಾಡಬಹುದಾದರೆ, ಕುಮಾರಸ್ವಾಮಿಯವರ ಬಗ್ಗೆ ಇರುವ ಊಹಾಪೋಹಗಳು ಏನೇನಿದೆ ಅಂತ ನಾವು ಮಾತಾಡುವ.
ಒಂದು ಕಾಲ್ ತೊಗೊಂಡು ಮಾತಾಡಲ್ಲ ಸರ್? ಅಲ್ಲ, ಇದು ಮುಗಿಸ್ಕೊಳ್ಳೋ ಮತ್ತೆ ಕಾಲ್. ಕುಮಾರಸ್ವಾಮಿಯವರ ಬಗ್ಗೆ ಇರುವ ಊಹಾಪೋಹಗಳು ಏನಿತ್ತು? ಕರೆಕ್ಟ್. ಕುಮಾರಸ್ವಾಮಿಯವರು ಗಾಂಧಿನಗರದಲ್ಲಿ ಏನೇನು ಮಾಡ್ತಾಯಿದ್ರು ಪ್ರೊಡ್ಯೂಸರ್ ಆದಾಗ? ಯಾವ ರೀತಿಯಾಗಿ ಯಡಿಯೂರಪ್ಪನವರನ್ನು ತಗೊಂಡು ಬಂದು ತಾನು ರೇವಣ್ಣನವರಿಗೆ ಬಿಡದೆ ಚೀಫ್ ಮಿನಿಸ್ಟರ್ ಆದರು? ಎಸ್, ಕರೆಕ್ಟು. ಚೀಫ್ ಮಿನಿಸ್ಟರ್ ಆದಮೇಲೆ ಇವರು ಗ್ರಾಮ ವಾಸ್ತವ್ಯದಲ್ಲಿ ಏನೇನು ಮಾಡ್ತಾಯಿದ್ರು? ಗ್ರಾಮದಲ್ಲಿ ಮಲಗಿದ್ದು ಮಾತ್ರ ಗ್ರಾಮದಲ್ಲಿ ಎಲ್ಲೆಲ್ಲಿ ಎದ್ದೇಳ್ತಾ ಇದ್ರು? ಊಹಾಪೋಹಗಳು ನಮ್ಗೆ ಗೊತ್ತಿಲ್ಲ, ಪ್ರಶ್ನೆಗಳು. ಅದನ್ನೆಲ್ಲ ನಾವು ಇವತ್ತು ಇನ್ಕ್ವೈರಿಗೆ ಹಾಕಿ, ಅಯ್ಯೋ ಅವನು ರೇಪ್ ಮಾಡಿದ್ದಾನೆ, ನೀವು ಗ್ರಾಮ ವಾಸ್ತವ್ಯದಲ್ಲಿ ಎಷ್ಟು ಜನ ಏನು ಮಾಡಿದ್ದಾರೆ ನಮ್ಗೆ ಗೊತ್ತಾ ಅಂತ ಮಾತಾಡ್ಲಿಕ್ಕಾಗತ್ತಾ? ಅವ್ರ ಮಾತಿನ ದಾಟಿ ನೋಡಿದ್ರೆ ನಾವು ಮಾತಾಡ್ಲಿಕ್ಕಾಗತ್ತಾ? ಇಲ್ಲ, ಅದು ಊಹಾಪೋಹಗಳು. ಎಸ್, ಕರೆಕ್ಟ್. ಹಾಗೆ ಅದೇ ರೀತಿ ರಾಕೇಶ್ ಅವರು ಅಲ್ಲಿ ಏನು ಮಾಡಿದ್ರು ಗೊತ್ತಾ? ಅಲ್ಲಿ ಏನಾಯ್ತು ಗೊತ್ತಾ? ಅದು ಹೆಂಗಾಯ್ತು ಗೊತ್ತಾ? ಇನ್ಕ್ವೈರಿ ಆಗಿದೆನೋ ಗೊತ್ತಾ? ಅದೇನು ಕಡತದಲ್ಲಿ ಮಂಡಿಸಬೇಕಾಗಿಲ್ಲ. ಕುಮಾರಸ್ವಾಮಿಯವರು 5 ದಿನ ಎಸ್ಕೇಪ್ ಆಗಿಬಿಟ್ಟಿದ್ರು. ಲಾಸ್ಟಿಗೆ ಒಂದು ಹೆಣ್ಣು ಮಗು ಬಂದು ಇದು ನನ್ನ ಕುಮಾರಸ್ವಾಮಿಯವರ ಮಗು ಅಂತ ಹೇಳ್ತು. ಅದು ಗ್ರಾಮ ವಾಸ್ತವ್ಯದ ಫಲನೋ ಅಥವಾ ಪಟ್ಟಣ ವಾಸ್ತವ್ಯದ ಫಲನೋ ನಮ್ಗೆ ಗೊತ್ತಿರಲಿಲ್ಲ. ಕುಮಾರಸ್ವಾಮಿಯವರು ಒಪ್ಕೊಂಡ್ರು. ನಾವೇನು ಇನ್ಕ್ವೈರಿಗೆ ಹಾಕಿ ಅಂತ ಹೇಳಿದೀವ? ನೀವು ರೇಪ್ ಮಾಡಿದ್ದೀರಾ, ನೀವು ಮದುವೆ ಆಗಿದ್ದೀರಾ, ನೀವು ಡೈವರ್ಸ್ ಕೊಟ್ರಾ, ನೀವು ಥ್ರೆಟನ್ ಮಾಡಿ ಬಿಡಿಸ್ಕೊಂಡ್ರಾ, ನೀವು ಸೆಟಲ್ಮೆಂಟ್ ಮಾಡಿಸಿದ್ರಾ, ನೀವು ಆ ಮಗುನೇ ಕೊಲ್ತೀನಿ ಅಂತ ಏನಾದರೂ ಥ್ರೆಟ್ ಕೊಟ್ಟಿದ್ದೀರಾ ಅಂತ ಇದ್ರು ನಾವು ಕೇಳಿದ್ವಿ. ಈಗ ಅವ್ರು ಎಲ್ಲಿ? ಕ್ಷಮಿಸಿದ ಮೇಲೆ ಹೆಂಗೆ ಕ್ಷಮಿಸಿದ್ರು? ದಾರಿಗೆ ಹೆಂಗೆ ಬಂದ್ರಿ? ಪ್ರಜ್ವಲ್ ರೇವಣ್ಣಂತರ ನೀವಾ ಅಂತ ಕೇಳಿದೀವ? ಅದು ಕೇಸೇ ಬೇರೆ, ಇದು ಕೇಸೇ ಬೇರೆ. ಕೇಳಿದ್ರು ಅದು ತಪ್ಪು, ಮಿಕ್ಸ್ ಮಾಡಬಾರ್ದು ಅದನ್ನು. ಇದನ್ನು ಅದಕ್ಕೂ, ಅದು ಕುಮಾರಸ್ವಾಮಿ ಅವರ ಪರ್ಸನಲ್ ಲೈಫ್. ದರ್ ಇಸ್ ನೋ ಲಿಂಕ್ ಬಿಟ್ವೀನ್ ಪ್ರಜ್ವಲ್ ರೇವಣ್ಣನ ಸೀರೀಸ್ ರೇಪಿಗೂ ಕುಮಾರಸ್ವಾಮಿಯವರಿಗಾದ ಮಗುಗೂ ಗ್ರಾಮ ವಾಸ್ತವ್ಯಕ್ಕೂ ಯಾವ ಸಂಬಂಧನೂ ಇಲ್ಲ. ದರ್ ಇಸ್ ಎ ಡಿಫರೆಂಟ್ ಕೇಸ್. ಮೊನ್ನೆ ವಿಷಯ ಬರುವ, ಈಗ ಇವರು ಸಾವಿನ ಬಗ್ಗೆ ಮಾತಾಡ್ತಾರೆ. ಇದೇ KN ರಾಜಣ್ಣ ಅವರು ದೇವೇಗೌಡರ ಬಗ್ಗೆ ಒಂದು ಸಾವಿನ ಸ್ಟೇಟ್ಮೆಂಟ್ ಕೊಡ್ತಾರೆ. ಮಾತಾಡುವಾಗ ಭಾರಿ ದೊಡ್ಡ ಇಶ್ಯೂ ಆಗುತ್ತೆ. ರಾಜಣ್ಣನವರು ಹೇಳ್ತಾರೆ, ಬಾಯಿ ಮಾತಲ್ಲಿ ಹೇಳಿದೆ ಕ್ಷಮೆ ಇರಲಿ ಅಂತ ಕೇಳ್ತಾರೆ. ಹಿರಿಯರು ನಾನು ಹೇಳ್ಬಾರ್ದು. ಮೊನ್ನೆ ಶಿವರಾಮೇಗೌಡರು ದೇವೇಗೌಡರು ಇನ್ನೂ ಯಾಕೆ ಹಗ್ಗ ಹಾಕ್ಕೊಂಡಿಲ್ಲ ಅಂತ ಹೇಳಿದರು. ಭಾರಿ ದೊಡ್ಡ ಪ್ರತಿಭಟನೆಗಳೇ ಆಯಿತು. ಅದನ್ನು ಹಿಡ್ಕೊಂಡು ಚಪ್ಪಲಿಲಿ ಬಡ್ದು ಆಯಿತು, ಅವರದ್ದು ಪ್ರತಿಮೆಗೆ ಇಡ್ಸುಡಿಯಲ್ಲಿ ಬಡ್ದು ಆಯಿತು, ಇಬ್ಬರನ್ನು ಆ ಕಡೆ ಈ ಕಡೆ ಕೂರಿಸಿನೂ ಆಯಿತು, ಎಲ್ಲ ಆಯಿತು. DK ಶಿವಕುಮಾರ್ ಮತ್ತು ಇವರ ಪ್ರತಿಮೆಗೆ ಹೊಡೆಯುವಾಗ ಇವ್ರು ಹೇಳಿದರು, ನೋಡಿ ದುಡ್ಡು ಕೊಟ್ಟು ನಮ್ಮ ಪ್ರತಿಮೆಗೆ ನನಗೂ ದೇವೇಗೌಡರಿಗೆ ಚಪ್ಪಲಿ ಹಾರ ಹಾಕ್ಸ್ತಾ ಇದ್ದಾರೆ, ಪೊರಕೆ ಸೇವೆ ಮಾಡಿಸ್ತಾ ಇದ್ದಾರೆ, ಇದು ಎಲ್ಲ ಏನು ತಪ್ಪಲ್ವಾ ಅಂತ. 1 ವಾರ ಬಿಟ್ಟು ದೇವೇಗೌಡರಿಗೆ ಆ ರೀತಿ ಹೇಳಿದಕ್ಕೆ ಇವ್ರು ಮಾಡಿಸಿದ್ರು. ಬೇರೆಯವರು ಮಾಡಿಸಿದ್ರೆ ಸ್ಪಾನ್ಸರ್ಸ್, ಇವರು ಮಾಡಿದರೆ ಇವರ ಕುಟುಂಬ ಅಲ್ಲಲ್ಲ, ಇವರ ಕುಟುಂಬ ನಾನು ಹೇಳಿದ್ವಲ್ಲ, ಕೃಷ್ಣರಾಜ ಒಡೆಯರ ಕುಟುಂಬಕ್ಕಿಂತಲೂ ಜಾಸ್ತಿ ಮಾಡಿದವರು ಕರ್ನಾಟಕ. ಅದಕ್ಕೆ ಈಗ ರಾಜ್ಕುಮಾರ್ ಯಾರಾದರೂ ದೈವಾಧೀನರಾದಾಗ ಏನಾದರೂ ಕೆಲವರು ಸೂಸೈಡ್ ಮಾಡಿಕೊಂಡ್ರು, ಕೆಲವರು ಡಿಪ್ರೆಷನ್, ಅದೇನೋ ಇವ್ರಿಗೆ ಡ್ರೀಮ್ ಇರ್ಬೋದು. ಇವರ ಫ್ಯಾಮಿಲಿಯಲ್ಲಿ ಏನಾದರೂ ಆದರೂ ಯಾರಕ್ಕೊಂದು 50 ಜನ ಸೂಸೈಡ್ ಮಾಡ್ಕೋತಾರೆ. ಕರೆಕ್ಟ್. ಈ NTR ಇವರೆಲ್ಲ ಆದಾಗ ಆಗಿತ್ತಂತೆ, ನಾವು ಕತೆಗಳ ಕೇಳಿದ್ವಿ. ಆಯ್ತಲ್ವಾ? ಏನಾಯಿತು? ಕುಮಾರಸ್ವಾಮಿಯವರಿಗೆ ಹಾರ್ಟ್ ಆಪರೇಷನ್ ಆಯಿತು. ಮೊನ್ನೆ ಏನೋ 3 ದಿನ ಮಾಡ್ಕೊಂಬಂದ್ರಲ್ಲ ಚೆನ್ನೈಗೆ ಹೋಗ್ಬಿಟ್ಟು. ಯಾವಾಗ? ಎಲೆಕ್ಷನ್ನಿಗಿಂತ 3 ದಿನ ಮುಂಚೆ, ನಾಮಿನಿಗಿಂತ 3 ದಿನ ಮುಂಚೆ ಡಿಕ್ಲೇರ್ ಮಾಡಿ ಹೋದರು. ನಾನು ಹಾರ್ಟನ್ನು ಎಲ್ಲೋ 3 ದೇಶದ ಡಾಕ್ಟ್ರುಗಳು ಬರ್ತಾರೆ, ಹಾರ್ಟು ನಂದು ಚೇಂಜ್ ಮಾಡಿಕೊಂಡು ಬರ್ತೀನಿ, ಮತ್ತು ನೆಕ್ಸ್ಟ್ ಡೇ ಕ್ಯಾಂಪೇನ್ಗೆ ಹೋಗ್ತೀನಿ. ನಾವೆಲ್ಲ ಪ್ರೇ ಮಾಡಿದ್ವಿ, ಇಡೀ ಕರ್ನಾಟಕ ಪ್ರೇ ಮಾಡಿತ್ತು, ನಮ್ಮ ಕುಮಾರಣ್ಣ ಸರಿಯಾಗಿ ಬರಬೇಕು ಅಂತ. ಕರೆಕ್ಟ್ ಅಲ್ವಾ? ಒಬ್ಬ ಶ್ರೀರಂಗಪಟ್ಟಣದಲ್ಲಿ ಒಬ್ಬರು MLA ಹೇಳ್ತಾರೆ, ಕುಮಾರಸ್ವಾಮಿದೆಲ್ಲ ಡ್ರಾಮಾ, ಇದು ಎಲೆಕ್ಷನ್ಗೆ ಸ್ಟಂಟು, ಹಾರ್ಟ್ ಗೀರ್ಟು ಏನು ಆಗಿಲ್ಲ, ಒಂದು ಪೇಸ್ ಮೇಕರ್ ಚೇಂಜ್ ಮಾಡಿಕೊಂಡು ಬ್ಯಾಟ್ರಿ ಫುಲ್ ಮಾಡ್ಕೊಂಡು ಬಂದವರೆ ಅಂತ ಹೇಳಿದರು. ನಾವೆಲ್ಲ ಬಾಯಿ ಬಂದಂಗೆ ಬೈದ್ವಿ. ಒಬ್ಬ ಮನುಷ್ಯನ ಜೀವದ ಬಗ್ಗೆ, ಹೆಲ್ತಿನ ಬಗ್ಗೆ, ಸಾವಿನ ಬಗ್ಗೆ, ಅದು ಎಂಥ ದ್ವೇಷ ಇದ್ರೂ ನೀವು ಕಮೆಂಟ್ ಮಾಡಬಾರ್ದು, ಇದು ತಪ್ಪು ಅಂತ ಮಾತಾಡಿದ್ವಿ. ನಾವೆಲ್ಲ ಬೈದ್ವಿ. ಕುಮಾರಣ್ಣನೂ ಹತ್ರು, ಅಯ್ಯೋ ನಂಗೆ ಹಂಗೆ ಅಂದ್ರಲ್ಲ ಅಂತ ಹತ್ರು. ಬೇಡ ಬಿಡಿ. ಕುಮಾರಣ್ಣನವರು ಹಾಸ್ಪಿಟಲ್ ಅಪೋಲೋಗೆ ಅಡ್ಮಿಟ್ ಆಗ್ತಾರೆ. ನಾನು ಹೇಳೋದು ನಿಮಗೆ, ರೂಮರ್ಸ್ಗಳು ಹೆಂಗೆ ಹುಟ್ಕೋತವೆ, ಮಾತುಗಳು ಹೆಂಗೆ ಹುಟ್ಟುತ್ತವೆ, ಆ ಮಾತುಗಳನ್ನು ಹುಟ್ಟುಕೊಂಡು ನಾವು
ಇಟ್ಕೊಂಡು ಸೀರಿಯಸ್ ಇಶ್ಯೂಸ್ ಲೈಕ್ ಮಾಸ್ ರೇಪಿಗೆ ಅದನ್ನು ತರುವುದಿದೆ ಅಲ್ವಾ, ಎಷ್ಟು ದೊಡ್ಡ ಕ್ರೈಮು ಅಂತ ನಾನು ಹೇಳ್ತಾ ಇರೋದು ನಿಮಗೆ. ಕುಮಾರಣ್ಣನವರಿಗೆ ಎಲ್ಲಿಂದ ಬಿಡದಿ ಫಾರ್ಮ್ ಹೌಸಿಂದ ಅವರನ್ನು ಅಪೋಲೋನ ಪೋರ್ಟಿಸ ಯಾವುದೋ ಹಾಸ್ಪಿಟಲ್ ಕರ್ಕೊಂಡೋಗುತ್ತೆ. ನೋಡಿದರೆ ಅವರಿಗೆ ಸ್ಟ್ರೋಕ್ ಥರ ಆಗಿದೆ. ಕುಮಾರಣ್ಣನವರಿಗೆ ಬದುಕಿದ್ರು. ತುಂಬ ರೂಮರ್ಸ್ಗಳು ಇತ್ತು. ಕೆಲವರು ಏನಂದ್ರೆ ಕುಮಾರಣ್ಣನವರು ವಯಾಗ್ರ ತಗೊಂಡು ಜಾಸ್ತಿ ಆಗಿಬಿಟ್ಟಿದೆ, ರಾತ್ರಿ ವಯಾಗ್ರ ಸೇವನೆ ಮಾಡಿ, ಅನ್ಲಿಮಿಟೆಡ್ ವಯಾಗ್ರ ಸೇವನೆ ಮಾಡಿ ಲಾಸ್ಟಿಗೆ BP ಹೈ ಆಗಿಬಿಟ್ಟು ಎತ್ಕೊಂಡು ಬಂದು ಪೋರ್ಟಿಸ್ಗೆ ಹಾಕಿದ್ರು ಅಂತ ನಾವೇನಾದರೂ ನ್ಯೂಸ್ ಮಾಡಿದ್ದೀವಾ? ಮಾಡಿಲ್ಲ. ನಾವೇನಾದರೂ ಮಾಡಿದ್ದೀವಾ? ಕುಮಾರಣ್ಣನವರು ವಯಾಗ್ರ ತಿಂದು ಹಾರ್ಟ್ಗೆ ಪ್ರಾಬ್ಲಮ್ ಆಯಿತು, BP ಆಯಿತು, ಪೋರ್ಟಿಸ್ಗೆ ಬಂದರು, ನಾವೇನಾದರೂ ಇನ್ಕ್ವೈರಿ ಮಾಡಿ ಅಂತ ಕೇಳಿದ್ದೀವಾ? ಅಲ್ಲ, ನಾವು ಪ್ರಜ್ವಲ್ ಕೇಸ್ ಬಂದಾಗ ಕುಮಾರಣ್ಣನವ್ರದ್ದು ಇದಕ್ಕೂ ಕಂಪೇರ್ ಮಾಡಿದ್ದೀವಾ? ಅದೇ ಬೇರೆ, ಇದೇ ಬೇರೆ. ಅದು ರೂಮರ್ಸ್, ನಾವೇನು ಮಾತಾಡಿಲ್ಲಲ್ಲ, ಅದರ ಬಗ್ಗೆ ನಾವೇನು ಮಾತಾಡಿಲ್ಲಲ್ಲ. ಆದ್ರೂ ಅದು ಕುಮಾರಣ್ಣನ ಪರ್ಸನಲ್ ಲೈಫ್, ಈಸ್ ಇಟ್ ನಾಟ್? ಎಸ್. ಅದನ್ನು ತಗೊಂಡು ಬಂದು ನೀವು ಇಲ್ಲಿ ಅಬಲೆಯರ, ಅಮಾಯಕರ, ಕೂಲಿಗೆ ಬಂದವರ, ತಾಯಿ ಅಜ್ಜಿ ಏಜಿನವರನ್ನು ರೇಪ್ ಮಾಡಲಾಯಿತು. ನೀವು ಇನ್ನೂ ನನ್ನ ಮಗನ ಮುಖ ಕಾಣಿಲ್ಲ ಇದರಲ್ಲಿ, ಫುಲ್ಲು ಪಿಕ್ಚರ್ ಅವನು ಫುಲ್ಲು ಶೂಟಿಂಗ್ ಮಾಡುವಾಗ ತಪ್ಪು ಮಾಡಿಬಿಟ್ಟವನೆ. ಕ್ಯಾಮ್ರಾ ಕುಮಾರಣ್ಣನ ಕೈಯಲ್ಲಿ ಕೊಡಬೇಕಿತ್ತು. ಅವ್ರು ಹೆಂಗೂ ಪ್ರೊಡ್ಯೂಸರ್ ಅಲ್ವಾ, ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ವಾ, ಕ್ಯಾಮ್ರಾಮ್ಯಾನ್ ಕುಮಾರಣ್ಣನೇ ಮಾಡಿಬಿಡ್ಬೇಕಿತ್ತು. ಕುಮಾರಣ್ಣ ಕ್ಯಾಮ್ರಾ ತಗೊಳ್ಳಿ, ಶೂಟ್ ಮಾಡಿ, ನಿಮ್ಮ ಮಗನು ಕರೆಕ್ಟಾಗಿ ಬರ್ತಾನೆ, ಹಾಗೆ ತೆಗೀರಿ ಅಂತ. ಇದು ಹೌಸ್ ಪ್ರೊಡಕ್ಷನ್ ಅಲ್ಲ, ಇದು ಸಿದ್ದರಾಮಯ್ಯ ಪ್ರೊಡಕ್ಷನ್ ಅಲ್ಲ. ಇನ್ ಹೌಸ್ ಪ್ರೊಡಕ್ಷನ್. ದಿಸ್ ಇಸ್ ನಾಟ್ ಸಿದ್ದರಾಮಯ್ಯ ಪ್ರೊಡಕ್ಷನ್, ಇದು ಇನ್ ಹೌಸ್ ಪ್ರೊಡಕ್ಷನ್. ಎಸ್. ದೇವೇಗೌಡರ ಫ್ಯಾಮಿಲಿದ್ದು ಗೌಡ್ರ ಪ್ರೊಡಕ್ಷನ್ ಅದು. ಕರೆಕ್ಟ್. ಮಾತಾಡೋದಕ್ಕೆ ಮಿತಿ, ಯಾವುದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ಒಂದು ವಿಷಯವನ್ನು ದಾರಿ ತಪ್ಪಿಸಬೇಕಾದ್ರೆ ನಾನು ಏನು ಮಾತಾಡಬೇಕು, ನನ್ನ ಯೋಗ್ಯತೆ ಏನು, ನಾನು 2 ಸಲ CM ಆಗಿ ಬಂದವನು, ರಾಜ್ಯಾಧ್ಯಕ್ಷ ಅಂತ ಕರೆದುಕೊಂಡವನು, ಭಾರತದ ಪ್ರಧಾನಮಂತ್ರಿಗಳು ಕೂಡ ನಾವು ಹೋದರೆ ಪಂಚೆ ಕಟ್ಕೊಂಡು ಹೋದ್ರು ನಮ್ಮನ್ನು 5 ನಿಮಿಷಕ್ಕೆ ಒಳಗಡೆ ಬಿಡ್ತಾರೆ. BJP ಅವ್ರಿಗೆ ಬಿಟ್ಟಿಲ್ಲ ಅಂದರೂ ನಮ್ಮ ಫ್ಯಾಮಿಲಿಯನ್ನು ಅಕ್ಕಪಕ್ಕ ಕೂತ್ಕೊಂಡು ನನ್ನ ಅಪ್ಪನ ಹೆಗಲ ಮೇಲೆ ಕೈ ಹಾಕ್ತಾರೆ. ರೇಪಿಸ್ಟ್ ಅಂತ ಗೊತ್ತಾದ ಮೇಲೂ ಸೀಟ್ ಕೊಡ್ತಾರೆ. ತನ್ನದೇ ಪಾರ್ಟಿಯ MP ಗಳಿಗೆ ಮೋದಿಯವರು ಟಿಕೆಟ್ ಕೊಡಲಿಕ್ಕೆ ಬಿಟ್ಟಿಲ್ಲ. ಚಿಕ್ಕ ಚಿಕ್ಕ ಇಶ್ಯೂ ಇದ್ದವರಿಗೆ ಹೌದು ಬಿಟ್ಟಿಲ್ಲ. ಇಲ್ಲ, ಅವೊಂದು ಚಿಕ್ಕ ಇಶ್ಯೂ ಇದೆ, ಬೇಡ ಅಂತ ಎಷ್ಟೋ ಜನಕ್ಕೆ ಟಿಕೆಟನ್ನು ನಿರಾಕರಿಸಲಾಯಿತು, ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ. ಹೌದು. ಅನಂತಕುಮಾರ್ ಹೆಗಡೆ ಅಂತ 7 ಸರಿ ವಿನ್ ಆದ MP ಗೂ ಟಿಕೆಟ್ ನಿರಾಕರಿಸಲಾಯಿತು. ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ದರು, ಅವರಿಗೆ ಟಿಕೆಟ್ ನಿರಾಕರಿಸಲಾಯಿತು. ನಮ್ಮ ಮೈಸೂರಿನ ಪ್ರತಾಪ್ ಸಿಂಹ ಅವರಿಗೆ ಬೆಸ್ಟ್ ಪರ್ಫಾರ್ಮ್ಡ್ MP ಅಂತ ಹೇಳ್ತಾರೆ, ಅವರಿಗೂ ಟಿಕೆಟ್ ನಿರಾಕರಿಸ. ಆದರೂ ಕೂಡ 100-200 ರೇಪ್ ಮಾಡಿದ ಅಯೋಗ್ಯನಿಗೆ ಟಿಕೆಟ್ ಕೊಡಲಾಯಿತು, B ಫಾರ್ಮ್ ಕೊಡಲಾಯಿತು. ಅದನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ಮಗ ಫಾರಿನ್ಗೆ ಹೋದ್ರು, ಹೆಂಗೆ ಸತ್ತು. ಆಯ್ತು ರೀ, ನೀವು ಯಾವುದನ್ನು ಡಿಪೆಂಡ್ ಮಾಡ್ತಾ ಇದ್ರಿ? ಯಾವುದನ್ನು ಡಿಪೆಂಡ್ ಮಾಡ್ತಾ ಇದ್ರಿ? ನಾವೇನಾದರೂ ಅಪ್ಪಿತಪ್ಪಿ ಹೇಳಿದರೆ, ಹೌದಾ ಕುಮಾರಣ್ಣ ಅವನು ಅಷ್ಟು ದೊಡ್ಡ ರೇಪಿಸ್ಟು, ನೀವು ಹಿಂಗೆ ಮಾಡಿದ್ರಿ, ಹೌದಾ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಹಿಂಗೆ ಆಯ್ತಾ, ಮೊನ್ನೆ ನೀವು ವಯಾಗ್ರ ತಗೊಂಡಿದ್ರಾ ಅಂತ ಕೇಳಿದರೆ, ನಾನು ವಯಾಗ್ರ ತಗೊಳ್ತೀನಿ, ನಾನು ಇನ್ನೊಂದು 2 ಮದುವೆ ಆಗ್ತೀನಿ, ಅದಕ್ಕೂ ಪ್ರಜ್ವಲ್ ರೇಪ್ಗೆ ಏನು ಕಾರಣ ಅಂತ ಕೇಳಲ್ವ ಅವರು? ಕೇಳ್ತಾರ ಇಲ್ಲ? ಕೇಳ್ತಾರ ಇಲ್ವಾ? ನೀವು ಡಿಪೆಂಡ್ ಮಾಡ್ಕೊಬೇಡಿ. ನೀವು ಮರ್ಡರ್ ಮಾಡಿದ್ರಾ? ಅವನು ಮುಂಚೆ ಮರ್ಡರ್ ಆಗಿಲ್ವಾ? ಇದು ಮೊದಲ ಮರ್ಡರಾ? ನಾಟಕ ಬಿಟ್ಬಿಡಿ. ಮಾನ ಮರ್ಯಾದೆ ಹೋಗಾಗಿದೆ, ಇನ್ನೇನು ಉಳಿದಿಲ್ಲ. ಇನ್ನು ನೆಕ್ಸ್ಟ್ ಜನ್ರೇಷನ್ಗಾದರೂ, ನಿಮ್ಮ ಉಳಿದ ಜನ್ರೇಷನ್ಗಾದರೂ ಏನಾದರೂ ಮಾನ ಮರ್ಯಾದೆ ಬೇಕಾದರೆ ಈಗಲಾದರೂ ಅದನ್ನು ತಪ್ಪು ತಿದ್ದುಕೊಳ್ಳುವ ಚಾನ್ಸ್ ಇದೆ. ಇವರ ಮಗನಿಗೆ ಒಂದು ರಾಜಕೀಯ ಜೀವನವನ್ನು ಕೊಡಬೇಕಂತಲೇ ಒದ್ದಾಡ್ತಾ ಇರುವ ಇಡೀ ಜನತಾದಳದನ್ನು ತಗೊಂಡೋಗಿ BJPಯ ಕೈಗಿಟ್ಟಿದ್ದಾರೆ ಕುಮಾರಣ್ಣ. ಏನಂದರೆ, ನಾನು ಒಮ್ಮೆ ಹೋಗುವವರೆಗೆ ಹೆಂಗಾದರೂ ಮಾಡಿ ನನ್ನ ಮಗನನ್ನೊಂದು ಸೆಟ್ಲ್ ಮಾಡಬೇಕು ಅಂತ. ಹೌದು. ಜನತಾದಳ ಹೋದರೂ ತೊಂದರೆ ಇಲ್ಲ, ನನ್ನ ಮಗನೊಂದು ಎಲ್ಲಿಯಾದ್ರೂ ಒಂದು ಸೆಟ್ ಮಾಡಬೇಕಂತ ಇರೋದು. ಅಂಥದ್ರಲ್ಲಿ ಒಬ್ಬ
ಒಟ್ಟಿಗೆ ತಿಂದವರವರು, ಇವರೊಟ್ಟಿಗೆ ಇದ್ದವರು. ಮಗನನ್ನು ಕಳ್ಕೊತಾರೆ, 6 ವರ್ಷ 8 ವರ್ಷ ಆಗಿದೆ. ಇವರ ತಂದೆಗೆ ಮಾತ್ರ ಫೀಲಿಂಗ್ ಇರೋದಾ? ದೇವೇಗೌಡರು ಮಾತ್ರ ಇಮೋಷನಲ್ ಇರೋದು, ದೇವೇಗೌಡರಿಗೆ ಮಾತ್ರ 92 ವರ್ಷ ಆಗಿರೋದು, ಇವರ ಫ್ಯಾಮಿಲಿಗೆ ಮಾತ್ರ ಮರ್ಯಾದೆ ಇರೋದು, ಇವರ ಫ್ಯಾಮಿಲಿಗೆ ಮಾತ್ರ ಫೀಲಿಂಗ್ ಇರೋದು. ಆ ರೇಪಾದ ಫ್ಯಾಮಿಲಿಗೆ ಇಲ್ಲ, ಆ ರೇಪಾದ ಮನೆಯಲ್ಲಿ ಗಂಡಸರಿಲ್ಲ, ಅವರಿಗೆ ಫೀಲಿಂಗ್ ಇಲ್ಲ, ಅವರ ಗಂಡಂದ್ರಿಗೆ ಫೀಲಿಂಗ್ ಇಲ್ಲ, ಅವರ ಅಪ್ಪಂದ್ರಿಗೆ ಫೀಲಿಂಗ್ ಇಲ್ಲ. ದೇವೇಗೌಡರಿಗೊಬ್ಬರಿಗೆ ಫೀಲಿಂಗು. ಅವ್ರಿಗೇನು ಅನ್ಬಾರ್ದು. ನಾವು ಅವ್ರಿಗೆ ಅಂತ ಇಲ್ಲ, ನಾವೇನು ದೇವೇಗೌಡರಿಗೆ ಅಂತ ಇಲ್ಲ. ನಾವು ಹೇಳ್ತಾ ಇರೋದು ನಿಮ್ಮ ಪಕ್ಷದ ಸಂಸದ. ನೀವೇ ಓಟ್ ಕೇಳ್ತಾ ಇದ್ರಿ, ನಿಮಗೆ ಗೊತ್ತಿತ್ತು ಪೆನ್ ಡ್ರೈವ್ ಇತ್ತಂತ, ನೀವೇ ಪ್ರಧಾನಮಂತ್ರಿಗಳ ಹತ್ರ ಕೂತ್ಕೊಂಡು ಕೈ ಎತ್ತಿಸಿದ್ರಿ. ಓಡೋಗ್ಲಿಕ್ಕೆ ಯಾಕೆ ಬಿಟ್ರಿ? ಈಗಲೂ ಓಡೋಗ್ಲಿಕ್ಕೆ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ ಬಿ ಜೆ ಪಿ. ಓಡೋಗ್ಲಿಕ್ಕೆ ಬಿಡಲಿಕ್ಕೆ ಅಲ್ಲಿವರೆಗೆ ಕಂಪ್ಲೇಂಟೇ ಬಂದಿಲ್ಲ. 26 ದರ್ ಇಸ್ ನೋ ಕಂಪ್ಲೇಂಟ್. SIT ಫಾರ್ಮ್ಡ್ ಆನ್ ಎ ಕಂಪ್ಲೇಂಟ್ ಇವರಿಗೆ ಯಾರಿಗೆ ಕೊಟ್ಟಿದ್ದಾರೆ ಮಹಿಳಾ ಆಯೋಗಕ್ಕೆ, ಅದರ ಮೇಲೆ ಬೇಸ್ಡ್ ಆನ್ ದಟ್ ಇನ್ಕ್ವೈರಿ ಸ್ಟಾರ್ಟ್ ಆಗಿ FIR ಆಗಿಲ್ಲ. FIR ಆದಮೇಲೆ ಅಲ್ವಾ ಅವನನ್ನು ಅರೆಸ್ಟ್ ಮಾಡೋದು, ಅವನನ್ನು ಹೋಗದಾಗೆ ನೋಡ್ಕೊಳ್ಳೋದು, ಏನಾದರೂ ಮಾಡೋದು. ಇವ್ರು ಹೇಳ್ದಂಗೆ ಅದರಲ್ಲಿ ಮುಖ ಇರಲಿಲ್ಲ, ಉಳಿದು ಪಾರ್ಟ್ಗಳು ಇರಲಿಲ್ಲ ಅಂತ ಕುಮಾರಸ್ವಾಮಿ ಹೇಳೋದಲ್ವಾ? ಹಾಂ, ಇನ್ನೊಮ್ಮೆ ಏನಾದರೂ ಬಂದರೆ ಅವನು ಇವರೇ ಕ್ಯಾಮ್ರಾಮ್ಯಾನ್ ಮಾಡಲಿ, ಇವ್ರಿಗೆ ಹೆಂಗೆ ಬೇಕು ಆ್ಯಂಗಲು, ಜಗತ್ತು ನಂಬುವಾಗೆ ಬೇಕಿರ್ತದೆ. ಕರೆಕ್ಟ್ ಅಲ್ವಾ? ನಾನು ಇದೀಗ ಕೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರ ಫ್ಯಾಮಿಲಿಯವರಿಗೆ, ನೀವು ಸೋಮವಾರದ 6 ಗಂಟೆ ಎಪಿಸೋಡ್ ನೋಡಬೇಕು ಪವರ್ ಟಿವಿ. ನಿಮ್ಮ ಗುಂಡಿಗೆಯಲ್ಲಿ ಇನ್ನೇನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಮಾನ ಮರ್ಯಾದೆ ಅಥವಾ ಧೈರ್ಯ, ಇದು ಇಲ್ಲ ಇವನು ಮಾಡೇ ಇಲ್ಲ ಅಂತ ಹೇಳುವಂಥ ಧೈರ್ಯ ನಿಮ್ಗೇನಾದರೂ ಉಳ್ಕೊಂಡಿದ್ರೆ ಸೋಮವಾರ 6 ಗಂಟೆ ಪವರ್ ಟಿವಿ ಹಾಕ್ಕೊಂಡು ಕೂತ್ಕೊಬೇಕು ನೀವು. ಅದರ ನಂತರ ನೀವು ಮಂಗಳವಾರ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು. ಹೌದು, ಆಗ ನಾನು ನಿಮ್ಮನ್ನು ಮೆಚ್ಕೋತೀನಿ.